ಸೀರಿಯಸ್ ಅಂತ ಹೇಳಿದಾಗ ನಮಗೂ ಫಸ್ಟ್ ಈ ಭಯ ಇದ್ಯಾಕೆ ಸೀರಿಯಸ್ ಅಂತ ಎಣ್ಣೆ ಹಾಕೋದು ಸೀರೆ ನನ್ನೇ ಕರಿತಾ ಇದ್ರು ಅಲ್ಲಿಗೆ ಸೀರಿಯಸ್ ಅಂತ ಅಣ್ಣ ಎಣ್ಣೆ ಬಂದು ನೋಡಿ ನಾನ್ ಸೀರೆ ಹಾಕಿದ್ರೆ ಎಣ್ಣೆ ಹಾಕೊಂಡು ಬಂದು ನೋಡ್ಬೇಕು. ಉಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಟಾಯಿಸ್ಬಾರ್ದು. ನಾನು ಹೌದು ನಾನು ಡಿ ಬಾಸ್ ಅಭಿಮಾನಿ. ಸಖತ್ ಖುಷಿ ಆಯ್ತು ಧೀರಜನ. ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಇಷ್ಟು ಜನರನ್ನೆಲ್ಲ ನೋಡಿದ್ರೆ. ನೀವು ಏನಾದ್ರು ಕರೆದು ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಏನಪ್ಪ ಈ ಎನರ್ಜಿ! ನಾನೇನ್ ಹೌದು ಮಾತಾಡ್ತೀನಿ ಇರೋಣ ಮಾತಾಡ್ಬಿಡ್ತೀನಿ. ಮಾತಾಡಿಕೆ ಬಿಡುದಾನೆ ಕಾಣಿಸುತ್ತೆ. ಅಲ್ಲ ಅದೇ ಈಗ ದೊಡ್ಡಬಳ್ಳಾಪುರ ಜನ ಏನೇ ಮಾಡೋದು ದೊಡ್ಡದಾಗೆ ಇರ್ತಾರೆ ಅಂದ್ರೆ ಇದೇ ಕಾರಣ. ದೊಡ್ಡಬಳ್ಳಾಪುರ ಇರೋಣ ಮಾತಾಡ್ಬಿಡ್ತೀನಿ. ಒಂದೇ ನಿಮಿಷ ಏನ್ ಮೇಡಮ್ ಮೇಡಮ್ ಹೇಳ್ತವ್ರಿ. ಏನ್ ಮೇಡಮ್ ನೀವೇ ಕೂತ್ಕೊಳ್ಳೋಕೆ ಕೂತ್ಕೊಂಡಿಲ್ಲ, ನಾನೇನ್ರ ಕೂತ್ಕೊಂಡಾರ ಹೇಳಿ. ಮತ್ತೆ ನೀವು ಕೂರ್ಸ್ಬಿಡಿ ನೋಡ್ತೀರಿ, ಹಾಗೆಲ್ಲ ಅಣ್ಣ ನನಗೆ ಇನ್ಯಾವುದೂ ಬೇಜಾರಾಗಿಲ್ಲ. ಕಾರಣ ಕೈ ಕೊಡ್ತಿದ್ದ ಎಳಿತಿದ. PDS ಸ್ಟೂಡೆಂಟ್ಸ್ಗೆ ಸೂಪರ್ ಆಗಿ ಮಾಡಿದ್ರು ಮಕ್ಕಳು. ಸೀರಿಯಸ್ ಆಗಿ ಸಖತ್ತಾಗಿ ಮಾಡಿದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಇರ್ತಾರೆ ವಿಪಕ್ಷ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು. ಅದೇ ರೀತಿಯಾಗಿ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಛಲವಾದಿ ನಾರಾಯಣ ಸ್ವಾಮಿ ಅವರು, ಅದೇ ರೀತಿಯಾಗಿ ಮಾನ್ಯ ಸಂಸದರು ಆಗಿರುವಂತಹ. ಅದಕ್ಕೂ ಮೊದಲು ಇಬ್ಬರನ್ನ ನಾನು ಈಗ ಪರಿಚಯ ಮಾಡಿಕೊಟ್ಟೇಬೇಕು. ಒಬ್ರು ನಮ್ಮ ದೊಡ್ಡಬಳ್ಳಾಪುರದ RCB ಫ್ಯಾನ್ಸ್ ಇವರು ನಮ್ಮ ದೊಡ್ಡಬಳ್ಳಾಪುರದ ಹುಡುಗ ಅನ್ನೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ